ವೀಕ್ಷಕರೇ ನಮಸ್ಕಾರ. ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳದ ಮೆಗಾ ಕವರೇಜ್ ನ್ಯೂಸ್ 18 ನೋಡ್ತಾ ಇದ್ದೀರಿ. ನಾವೀಗ ಇದ್ದೀವಿ ಪ್ರಯಾಗ್ರಾಜ್ನ ಪ್ರಾಚೀನ ನಾಗವಾಸುಕಿ ಮಂದಿರದ ಬಳಿಯಲ್ಲಿ. ಇದು ಇಲ್ಲಿಯ ಸೆಕ್ಟರ್ 6 ನಲ್ಲಿ ಬರುವಂತದ್ದು. ಈ ಮಂದಿರದ ಮುಂಭಾಗದಲ್ಲಿ ಸಾಕಷ್ಟು ಟೆಂಟ್ಗಳಿದ್ದಾವೆ. ಅಲ್ಲಿಯೇ ಸಾಕಷ್ಟು ಜನ ಸ್ವಾಮೀಜಿಗಳು, ಋಷಿಮುನಿಗಳು ಜೊತೆಗೆ ಸಾಧುಗಳು ಇರುವಂತಹ ಪ್ರದೇಶ ಅದು. ಹಾಗಿದ್ರೆ ಅಲ್ಲಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ನಾಗವಾಸುಕಿಯ ದರ್ಶನವನ್ನ ಮಾಡಿಕೊಂಡು ಪರ್ಮಿಷನ್ ಅನ್ನ ತೆಗೆದುಕೊಂಡು ಹೋಗುವಂತ ಸಂಪ್ರದಾಯ, ಅದೇ ರೀತಿಯಾದಂತಹ ಸಂಪ್ರದಾಯವನ್ನ ನಾವು ಕೂಡ ಈಗ ಪಾಲಿಸೋಣ. ಬನ್ನಿ, ಈ ಒಂದು ಪ್ರಾಚೀನ ದೇವಾಲಯದ ವಿಶೇಷತೆಯ ಬಗ್ಗೆ ಮಾತನಾಡ್ತಾ ಅದನ್ನ ತೋರಿಸ್ತಾ ದರ್ಶನವನ್ನ ಕೂಡ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ನಾವು ನೋಡ್ತೀವಿ ವಾಸುಕಿ ಅಂದ್ರೆ ನಾಗರಾಜ. ಆಧ್ಯಾತ್ಮಿಕವಾಗಿ ವಾಸುಕಿ ಬಗ್ಗೆ ಸಾಕಷ್ಟು ಮಹತ್ವವಾಗಿರ್ತಕ್ಕಂಥ ಸ್ಥಾನ ಇದೆ. ಇಡೀ ಭೂಮಿಯನ್ನ ತನ್ನ ಶಿರದ ಮೇಲೆ ಹೊತ್ತಿರ್ತಕ್ಕಂತಹ ತನ್ನ ಒಂದು ಬಂಧನದಲ್ಲಿ ಇಟ್ಟುಕೊಂಡಾತ ವಾಸುಕಿ ದೇವ ಅಂತ ಹೇಳಲಾಗುತ್ತೆ. ಅದೇ ಕಾರಣದಿಂದಾಗಿ ಭೂಮಿ ಸರಿಯಾದ ರೀತಿಯಲ್ಲಿ ಗುರುತ್ವಾಕರ್ಷಣೆ ಇರುವಂತದ್ದು, ತನ್ನ ಸ್ಥಾನದಲ್ಲಿ ಪಲಟವಾಗುತ್ತಿರುವುದು ಅನ್ನುವಂತ ನಂಬಿಕೆ ಇರುವಂತದ್ದು. ಇಂಥ ನಾಗವಾಸುಕಿ ಅಥವಾ ವಾಸುಕಿ ಸಾಮಾನ್ಯವಾಗಿ ಪಾತಾಳವಾಸಿ ಅಂತಾರೆ. ಆದ್ರೆ ಇಲ್ಲಿ ಪರ್ವತದ ಮೇಲೆ ಆ ವಾಸುಕಿಯ ದೇವಸ್ಥಾನ ಇರುವಂತದ್ದು. ಇಂಥ ನಾಗವಾಸುಕಿ ಇಲ್ಲಿ ಪರ್ವತದ ಮೇಲೆ ಇರುವಂತದ್ದು. ಈ ಒಂದು ದೇವಸ್ಥಾನದ ಮಹತ್ವ ಏನಂತ ಹೇಳಿ ಅಲ್ಲಿ ನಮಗೆ ಪೂಜಾರಿಗಳು ಸಿಕ್ಕರೆ, ಯಾರಾದ್ರೂ ಸಿಕ್ಕರೆ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಅಥವಾ ದರ್ಶನವನ್ನ ಪಡೆದುಕೊಳ್ಳೋಣ. ಇನ್ನು ಈ ವಾಸುಕಿ ದೇವಸ್ಥಾನದ ಮಹತ್ವದ ಬಗ್ಗೆ, ಇದರ ಪ್ರಾಚೀನತೆಯ ಬಗ್ಗೆ ಇಲ್ಲಿಯ ಮುಖ್ಯ ಪೂಜಾರಿಯಾಗಿರ್ತಕ್ಕಂಥ ಶ್ರೀ ಶಾಂಭಟ್ ತ್ರಿಪಾಠಿ ಅವರು ಜೊತೆಗಿದ್ದಾರೆ. ಅವರಿಂದಾನೇ ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗೋಣ. नमस्कार. तो इस देवस्थान जो है प्राचीन नागवासुकी बोलते हैं ना, कितना प्राचीन है, क्या है अहमियत है? ये भगवान वासुकी नाग जी का मुख्य स्थान है और ये भगवान वासुकी जो है सागर मंथन के बाद से यहाँ पे तीर्थराज प्रयाग में निवास कर रहे हैं और इनको किसी मानव ने स्थापना नहीं की, ब्रह्मा के पुत्रों द्वारा इनकी स्थापना हुई है। कहा कि सागर मंथन के बाद इनको इतना ज़्यादा तकलीफ हुआ था, उन्होंने विष्णु भगवान से कहा कहीं हमें ऐसा उचित स्थान बताइए जहाँ पे हम आराम कर सकें। तो विष्णु भगवान ने कहा यहाँ पे तीर्थराज प्रयाग निवास कर रहे हैं, यहीं पे आप भी निवास करिए। तो ब्रह्मा के मानस पुत्रों द्वारा इनकी स्थापना हुई, तब भी इनको संतुष्टि नहीं मिली। इन्होंने कहा आज हमारी बड़ी पूछ हो रही है, कल हमको कोई पूछे ना पूछे। तो इन्होंने अपनी दो मुख्य शर्तें रखी। पहली शर्त ये रखी श्रावण शुद्धि नाग पंचमी में हमारा तीनों लोक में पूजन हो, जो वार्षिक उत्सव के रूप में श्रावण मास में जो है पंचमी को मनाया जाता है। दूसरी शर्त ये रखा जो तीर्थयात्री प्रयाग में तीर्थ के निमित्त से आए या त्रिवेणी संगम स्नान के निमित्त से आए, सभी देवी देवताओं को दर्शन करें, हमारा दर्शन न करे से प्रयाग आने का पूर्ण फल न मिले। सभी देवताओं ने स्वीकार किया, तब से भगवान वासुकी यहाँ निवास कर रहे हैं। ಈಗ ಅವರು ಹೇಳ್ತಾ ಇದ್ರು ವೀಕ್ಷಕರು, ಏನಂದ್ರೆ ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಪ್ರಯಾಗ್ರಾಜ್ನಲ್ಲಿ ನಡೆಯುವಂತಹ ಕುಂಭ ಮೇಳಕ್ಕೂ ಸಮುದ್ರ ಮಂಥನಕ್ಕೂ ನೇರವಾದಂತಹ ಸಂಬಂಧ ಇರುವಂತದ್ದು. ಸಮುದ್ರ ಮಂಥನದ ಸಮಯದಲ್ಲಿ ಮಂದಾರ ಪರ್ವತವನ್ನ ವಾಸುಕಿ ಅನ್ನುವಂತ ನಾಗವನ್ನೇ ಹಗ್ಗದ ರೀತಿಯಾಗಿ ಬಳಸಿ ದೇವ ಮತ್ತು ದಾನವರು ಕಡಿತಾರೆ. ಆಗ ಕಡದಂತ ಸಂದರ್ಭದಲ್ಲಿ ಬರುವಂತದ್ದೇ ಮೊದಲು ಕಾರ್ಕೋಟಕ ವಿಷ ಬರುತ್ತೆ. ಆ ಕಾರ್ಕೋಟಕವನ್ನ ಶಿವ ಸ್ವೀಕಾರ ಮಾಡ್ತಾರೆ, ಹೀಗಾಗಿ ನೀಲಕಂಠನಾಗ್ತಾನೆ. ಅದಾದ ಬಳಿಕ ಬಂದಂತ ಅಮೃತ ಏನಿದೆ, ಅದಕ್ಕಾಗಿ ದೇವದಾನವರ ಮಧ್ಯದಲ್ಲಿ ಪೈಪೋಟಿ ನಡೀತಾ ಇರುತ್ತೆ. ಮೋಹಿನಿಯ ರೂಪವನ್ನು ಧರಿಸಿ ಬಂದಂತ ವಿಷ್ಣು ಏನ್ ಮಾಡ್ತಾರೆ, ದೇವರಿಗೆ ಅಮೃತವನ್ನ ಇನ್ನು ದಾನವರಿಗೆ ನೀರನ್ನ ಕೊಡುವಂತ ಸಂದರ್ಭದಲ್ಲಿ ರಾಹು ಕೇತು ದೇವರ ಕಡೆ ಬರ್ತಾರೆ. ಹಾಗೆ ಬಂದಂತ ಸಂದರ್ಭದಲ್ಲಿ ನಡೆಯುವಂತ ಕಲಹದ ಕಾರಣದಿಂದಾಗಿ 4 ಹನಿ ಅಮೃತ ಭೂಮಿಯ ಮೇಲೆ ಬೀಳುತ್ತೆ. ಅದು ಒಂದು ಬಿದ್ದಿರುವಂತದ್ದು ಈ ಪ್ರಯಾಗ್ರಾಜ್ನಲ್ಲಿ. ಹೀಗಾಗಿ ಇಲ್ಲಿ ಕುಂಭಮೇಳ ಆಗುತ್ತೆ. ಜೊತೆಗೆ ಈ ವಾಸುಕಿ ದೇವರ ಬಗ್ಗೆ ಈಗ ಏನ್ ಹೇಳ್ತಾ ಇದ್ರು ಇಲ್ಲಿಯ ಪೂಜಾರಿ, ಅವರ ಮಾತಿನ ಅನುಸಾರವಾಗಿ ನೋಡೋದಾದ್ರೆ ಸಮುದ್ರ ಮಂಥನವಾದ ಬಳಿಕ ಸಾಕಷ್ಟು ತೊಂದರೆಯಾಗಿರುತ್ತೆ, ಸಾಕಷ್ಟು ನೋವಾಗಿರುತ್ತೆ ವಾಸುಕಿಗೆ. ಯಾಕಂದ್ರೆ ಆತನನ್ನೇ ಹಗ್ಗದ ರೀತಿಯಾಗಿ ಎಳೆದಿರ್ತಾರೆ. ಹೀಗಾಗಿ ನನಗೆ ಈ ನೋವಿನಿಂದ ಪರಿಹಾರ ಹೇಗೆ ಅಂತ ಕೇಳಿದಾಗ ವಿಷ್ಣು ಒಂದು ವರವನ್ನ ಕೊಡ್ತಾರೆ. ಈ ಪ್ರಯಾಗರಾಜದಲ್ಲಿ ನಡೆಯುವಂತಹ ಕುಂಭ ಏನಿರುತ್ತೆ, ಇಲ್ಲಿ ಸಾಕಷ್ಟು ದೇವತೆಗಳು ಬರ್ತಾರೆ. ಇಲ್ಲಿ ಯಾರೇ ಬಂದರೂ ಕೂಡ ವಾಸುಕಿಯ ದರ್ಶನವಾಗದೇ ಇದ್ರೆ ಇದರ ಪುಣ್ಯ ಫಲ ಸಿಗೋದಿಲ್ಲ ಅನ್ನುವಂಥದ್ದು ಒಂದು ವರ. ಆದ್ರೆ ಮತ್ತೊಂದು ವರ, ನಾಗಪಂಚಮಿಯ ದಿನ
ಇಡೀ ಪ್ರಪಂಚದಾದ್ಯಂತ ನಾಗ ಚೌತಿಯನ್ನ ನಾಗ ಪಂಚಮಿಯನ್ನು ಏನ್ ಮಾಡ್ತಾರೆ, ನಾಗದೇವರ ಆರಾಧನೆಯನ್ನ ಮಾಡ್ತಾರೆ. ಆ ರೀತಿಯಾಗಿ ಆತನ ನೋವನ್ನ ನಿವಾರಣೆ ಮಾಡುವಂತ ವರವನ್ನ ವಿಷ್ಣು ನೀಡುವಂತದ್ದು ಅಂತ ಮಹತ್ವವಾಗಿರ್ತಕ್ಕಂಥದ್ದು. ಆ ಸಮಯದಿಂದಲೂ ಕೂಡ ಇಲ್ಲಿ ಈ ವಾಸುಕಿಯ ನೆಲೆ ಇದೆ ಅನ್ನುವಂತ ಮಾತನ್ನ ಈಗ ಹೇಳ್ತಾ ಇದ್ರು. अभी आप बता रहे थे वासुकी के बारे में, और ये मंदिर कब बना, ये मंदिर रिनोवेट हुआ? ये जहाँ पे भगवान वासुकी गर्भगृह में विराजमान है इसका तो कोई डेट नहीं है, मगर ये जो बाहर की नक्काशी दिख रही है ये मराठा शासन की समय की है। कहा कि नागपुर के राजा श्रीधर घोसले हुआ करते थे, उन्होंने जो है यहाँ पर जो है भगवान वासुकी का बड़ा पूजन पाठ किया था। भगवान वासुकी उनके ऊपर प्रसन्न हुए थे, तो उन्होंने जो है ये मंदिर का जीर्णोद्धार कराया था। धन्यवाद, आपने बहुत ज़्यादा माहिती दिया इसके बारे में, और हमारा जो वीक्षक है उनको भी सच में इनसे बहुत ज़्यादा लाभ भी मिलता है. ಧನ್ಯವಾದ. ಸೊ ವೀಕ್ಷಕರೇ, ನೋಡ್ತಾ ಇದ್ವಲ್ಲ ಈ ಒಂದು ಮಂದಿರದ ವಿಶೇಷತೆ ಬಗ್ಗೆ, ಇಲ್ಲಿಯ ಪೂಜಾರಿ ಅವರೇ ಅದರ ಬಗ್ಗೆ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ರು. ನನ್ನ ಜೊತೆಯಲ್ಲಿದ್ದಾರೆ ನಮ್ಮ ಕ್ಯಾಮರಾಮನ್ ಶಿವಪ್ಪ. ನೋಡ್ತೀರಿ ನ್ಯೂಸ್ 18 ಕನ್ನಡ. हिस्से छोड़ दें सब अपने भैया दिल दीजिए, खोल दीजिए, मौका दीजिए। हाँ